ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿದಂತಹ ಒಂದು ಕ್ಷೇತ್ರ ಅಂದರೆ ಅದು ಬೊಂಬೆನಾಡು ಚನ್ನಪಟ್ಟಣ. ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಯೋಗೀಶ್ವರ್ ಗೆದ್ದು ಬೀಗಿದ್ದಾರೆ. ಚನ್ನಪಟ್ಟಣಕ್ಕೆ ಮತ್ತೆ ಕಿಂಗ್ ಆಗಿದ್ದಾರೆ. ಜಿದ್ದಾಜಿದ್ದಿನ ಕಾಳಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೆ ಹಿನ್ನಡೆಯಾಗಿರುವಂಥದ್ದು. ಮಂಡ್ಯ ರಾಮನಗರದ ಬಳಿಕ ಈಗ ಚನ್ನಪಟ್ಟಣದಲ್ಲೂ ಕೂಡ ಪರಾಭವಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಹಾಗಾದರೆ ಯೋಗೀಶ್ವರ್ ಅವರು ಈ ಬಾರಿ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಕಾರಣಗಳೇನು ನೋಡ್ತಾ ಹೋಗೋಣ. ಮುಸ್ಲಿಂ ಮತಗಳು ಯೋಗೀಶ್ವರ್ ಅವರ ಕೈ ಹಿಡಿದಿದ್ದು, ಅದರ ಜೊತೆಗೇನೆ ಚನ್ನಪಟ್ಟಣ ಟೌನ್ ಮತಗಳು ಕೂಡ ಯೋಗೀಶ್ವರ್ ಅವರ ಕೈ ಹಿಡಿದಿದ್ದು ಇಲ್ಲಿ ಪ್ಲಸ್ ಆಗಿರುವಂಥದ್ದು. ಅದರ ಜೊತೆಗೇನೆ ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ಅವರಿಗೆ ವೈಯಕ್ತಿಕ ವರ್ಚಸ್ಸಿತ್ತಲ್ಲ, ಅದು ಕೂಡ ಪ್ಲಸ್ ಆಗಿರುವಂಥದ್ದು. ಅದರ ಜೊತೆಗೆ ತಾವು ಮಾಡಿದಂತಹ ಕೆಲಸಗಳು ಕೂಡ ಗೆಲುವಿಗೆ ಸಹಕಾರಿಯಾಗಿರುವಂಥದ್ದು. ಇವೆಲ್ಲವೂ ಕೂಡ ಯೋಗೀಶ್ವರ್ ಅವರ ಗೆಲುವಿಗೆ ಕಾರಣ ಆಗಿರುವಂಥದ್ದು. ಇನ್ನು ನಿಖಿಲ್ ಕುಮಾರಸ್ವಾಮಿಯವರು 3ನೇ ಬಾರಿ ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ವಿಫಲರಾಗಿದ್ದಾರೆ.